ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಥಂಬ್ನೇಲ್ ನೋಡಿರ್ತೀರಾ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಸುತ್ತೂರು ಜಾತ್ರೆ ಎಕ್ಸ್ಪ್ಲೋರಿಂಗ್ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಜೊತೆ ನಾನು ಸುತ್ತೂರಿಗೆ ಹೋಗಿದ್ದೆ, ಸಮ್ ವರ್ಕ್ ಮೇಲೆ ಹೋಗಿದ್ದೆ. ಆ್ಯಂಡ್ ಇವತ್ತು ಫೈನಲ್ ಡೇ ಆಫ್ ಸುತ್ತೂರು ಜಾತ್ರೆ ಅಂತ ಗೊತ್ತಾಯಿತು. ಸೊ ಹಾಗೆ ಒಂದು ವಿಸಿಟ್ನ ಜಾತ್ರೆ ಸೈಡು ಕೊಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ನಾನಂತೂ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಜಾತ್ರೆನ ಅಟೆಂಡ್ ಮಾಡಿರೋದು. ಆ್ಯಂಡ್ ಸುತ್ತೂರಿಗೆ ಹೋಗಿರೋದು ಕೂಡ ಫಾರ್ ದಿ ಫಸ್ಟ್ ಟೈಮ್ ನಾನು. ಸೊ ತುಂಬ ಚೆನ್ನಾಗಿತ್ತು. ಆ ಒಂದು ವೈಬ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು. ಸೊ ಹಾಗಾಗಿ ಸುತ್ತೂರು ಜಾತ್ರೆನ ಎಕ್ಸ್ಪ್ಲೋರಿಂಗ್ ಆಗಿ ಡೀಟೇಲಾಗಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾವು ಫಸ್ಟ್ ಜಾತ್ರೆ ಒಳಗೆ ಎಂಟರ್ ಆದ ಕೂಡಲೇ ಒಂದು ಗುಡ್ ಪಾಸಿಟಿವ್ ವೈಬ್ ಅನ್ನೋದು ಶುರು ಆಯಿತು. ಸೊ ನಾವು ಅದೇ ಕ್ಯೂರಿಯಾಸಿಟಿಯಲ್ಲಿ ಟಿಕೆಟ್ನ ತೊಗೊಂಡು ನಾವು ಕೂಡ ವಸ್ತು ಪ್ರದರ್ಶನಕ್ಕೆ ಎಂಟರ್ ಆದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಏನೇ ಒಂದು ಸೆಲ್ಫಿ ಬೂತ್ ಕ್ರಿಯೇಟ್ ಮಾಡಿದರು, ಅದಾದಮೇಲೆ ವಿಲೇಜ್ ಸೆಟ್ ಕ್ರಿಯೇಟ್ ಮಾಡಿದರು. ನನಗಂತೂ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ವಿಲೇಜ್ ವೈಬ್ನೇ ಕೊಡ್ತಿತ್ತು. ಆ್ಯಂಡ್ ಆದಮೇಲೆ ನಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅದಂತೂ ಸಖತ್ ಇಷ್ಟ ಆಯಿತು. ಅದಾದಮೇಲೆ ಸೊ ನೆಕ್ಸ್ಟ್ ನಾವು ಕೃಷಿ ಕೈಗಾರಿಕಾ ಮೇಳಗೆ ಎಂಟರ್ ಆದ್ವಿ. ಮೇನಾಗಿ ನಾವು ಇದನ್ನ ನೋಡೋಕ್ಕಂತಲೇ ಬಂದಿದ್ದು, ಬಿಕಾಸ್ ನನ್ನ ಫ್ರೆಂಡು ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ಲು ಅಗ್ರಿಕಲ್ಚರ್ ಫೀಲ್ಡ್ ಮೇಲೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರ ಪ್ರೊಸೀಜರ್ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ನಾವು ರಿಯಲ್ ಇಮೇಜಸ್ಗಳನ್ನ ಕಲೆಕ್ಟ್ ಮಾಡಬೇಕಿತ್ತು. ಹಾಗಾಗಿ ನಾವು ಈ ಒಂದು ಕೃಷಿ ಮೇಳಗೆ ಎಂಟರ್ ಆದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ, ಇನೋವೇಟಿವ್ ಆಗಿ ಸ್ಟಾರ್ಟಿಂಗಲ್ಲೇ ನಮಗೆ ಸಂಕ್ರಾಂತಿ ವೈಬ್ ಕೊಡೋ ರೀತಿ ಎಂಟರಲ್ಲೇ ನಮಗೆ ವೈಬ್ನ ಸೆಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈಗ ರೀಸೆಂಟಾಗಿ ಸಂಕ್ರಾಂತಿ ಫೆಸ್ಟಿವಲ್ ಆಗಿರೋದ್ರಿಂದ ಅದೇ ವೈಬ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಸೆಟ್ನ ಕ್ರಿಯೇಟ್ ಮಾಡಿದರು. ಸೊ ಎಲ್ಲ ಥರ ವೆಜಿಟೇಬಲ್ಸ್ಗಳು ಮತ್ತು ಎಲ್ಲ ಥರ ಗ್ರೇನ್ಸ್ಗಳನ್ನ ಇಲ್ಲಿ ಬಿಫೋರ್ ಸಮ್ ವೀಕ್ ಬ್ಯಾಕೇನೆ ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಎಷ್ಟೋ ಚಿಕ್ಕ ಚಿಕ್ಕ ಗಿಡದಲ್ಲಿ ಎಲ್ಲ ಥರ ಪ್ಲ್ಯಾಂಟು ಗ್ರೇನ್ ಅಂದರೆ ನಿಜವಾಗ್ಲೂ ನನಗಂತೂ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ವೆಜಿಟೇಬಲ್ಸ್ಗಳು ಬಿಟ್ಟಿದೆ ಅಂತಂದರೆ ಒಂದು ಕ್ಷಣ ನಾನೇ ನನ್ನ ಕೈನ ಚಿವುಟಿ ನೋಡಿಕೊಂಡೆ, ನಿಜನ ಕನಸ ಅಂತ. ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಎಲ್ಲನೂ. ಆ್ಯಂಡ್ ನಂಗೆ ನಿಜವಾಗ್ಲೂ ವಿಲೇಜ್ ವೈಬ್ ಫೀಲ್ ಕೊಡ್ತು ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ವಿಲೇಜ್ ವೈಬ್ನ ನನಗೆ ಕೊಡ್ತು. ಬಿಕಾಸ್ ನನಗೆ ವಿಲೇಜ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ನನಗೆ ಹೆವಿ ಇಷ್ಟ ಆಯಿತು. ಸೊ ನೆಕ್ಸ್ಟು ನಾವು ಹೋಗಿದ್ದು ಪುಷ್ಪ ಪ್ರದರ್ಶನಕ್ಕೆ. ಫ್ಲವರಿಂದ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ರು ಅಂದರೆ ರೆಡ್ ಕನ್ಸಾಲ್ಟು ಅಂದ್ಕೊಳ್ಳಿ. ಸೇಮ್ ವೆಜಿಟೇಬಲ್ಸ್ನ ಯಾವ ರೀತಿ ಗ್ರೋ ಮಾಡಿದ್ರು ಪ್ಲ್ಯಾಂಟಿಂಗ್ ಮಾಡಿ, ಅದೇ ರೀತಿ ಫ್ಲವರ್ಸ್ನೂ ಕೂಡ ಪ್ಲ್ಯಾಂಟಿಂಗ್ ಮಾಡಿ ಗ್ರೋ ಮಾಡಿದರು. ಸೇಮ್ ಅದೇ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಸಮ್ ಇಮೇಜಸ್ಗೆ ಡೆಕೋರೇಟ್ ಮಾಡಿದರು. ಸೊ ಅದಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನೆಕ್ಸ್ಟು ಎಲ್ಲ ಥರ
ಮೂಕ ಪ್ರಾಣಿಗಳನ್ನೂ ಕೂಡ ಜಾತ್ರೆಗೆ ಕರ್ಕೊಂಡು ಬಂದಿದ್ದರು. ಸೊ ಆ ಒಂದು ಜಾತ್ರೆಯಲ್ಲಿ ಮೂಕ ಪ್ರಾಣಿಗಳ ಬಗ್ಗೆ ಡೀಟೇಲ್ಸು, ಅಂದರೆ ಯಾವಾಗ ಅದನ್ನು ತೊಗೊಂಡು ಬಂದಿರ್ತಾರೆ, ಸೊ ಎಷ್ಟು ವರ್ಷ ಅದನ್ನು ಸಾಕಿರ್ತಾರೆ, ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ನೆಲ್ಲನೂ ನಮಗೆ ಯಾರು ಕಸ್ಟಮರ್ ಬರ್ತಾರೆ ಅವ್ರಿಗೆ ಕೇಳಿದರೆ ಅವರು ಮಾಲೀಕರು ಕೊಡ್ತಾರೆ. ಸೊ ನನಗೂ ಹಾಗೆಯೇ ಒಂದು ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ರು. ಈಗ ಎಷ್ಟೊತ್ತ ಸರ್? ಇವಾಗ 6 ಸೊ ನೆಕ್ಸ್ಟು ಎಲ್ಲ ಮೂಕ ಪ್ರಾಣಿಗಳ ಭ್ರೂಣನ ಇಲ್ಲಿ ನಮಗೆ ಪ್ರದರ್ಶನ ಮಾಡ್ತಿದ್ದಾರೆ. ಅಂದರೆ ತಿಂಗಳು ವೈಸ್ 2 ಮಂತ್ಸ್, 2.5 ಮಂತ್ಸ್, 3 ಮಂತ್ಸ್ ಆದರೂ ಆ ಭ್ರೂಣ ಯಾವ ರೀತಿ ಗ್ರೋ ಆಗುತ್ತೆ ಅನ್ನೋದನ್ನು ನಮಗೆ ಈ ಒಂದು ಪ್ರದರ್ಶನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಂದರೆ 9 ಮಂತ್ಸ್ವರೆಗೂ ಯಾವ ರೀತಿ ಗ್ರೋ ಆಗಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ 4-5 ಥರ ಹಾವಿನ ಒಂದು ಪ್ರದರ್ಶನ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಇರುತ್ತೆ ಅಂತ ರಿಯಲ್ ಇಮೇಜಸ್ನೇ ನಮಗೆ ತೋರಿಸಿರೋದು. ಸೊ ಫೈನಲಿ ನಾವು ಟೆಂಪಲ್ಗೆ ಹೋಗಿ ರೀಚ್ ಆದ್ವಿ. ಸೊ ನನ್ನ ಫ್ರೆಂಡ್ ಅವರ ಅತ್ತೆ ಸಪೋರ್ಟಿಂದ ಸ್ವಲ್ಪ ಬೇಗ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಬಿಕಾಸ್ ತುಂಬ ರಶ್ ಇತ್ತು, ತುಂಬ ಲೈನ್ ಇತ್ತು. ದೇವಸ್ಥಾನ ಸುತ್ತನೇ ಒಂದು 2-3 ರೌಂಡಷ್ಟು ಜನ ಇದ್ದರು. ಸೊ ಹಾಗಾಗಿ ಅವರ ಒಂದು ಸಪೋರ್ಟಿಂದ ನಾವು ಬ್ಯಾಕ್ ಡೋರಿಂದ ಹೋಗಿ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಬಟ್ ಅದೇ ಟೆಂಪಲಲ್ಲಿ ಕೋಇನ್ಸಿಡೆಂಟಾಗಿ ನಮ್ಮ ಫ್ರೆಂಡ್ ಸಿಕ್ಕಿದ್ಲು. ಅಂದರೆ ನಮ್ಮ ಒಂದು ಗ್ರೂಪಲ್ಲಿ ಒಂದು 7 ಮೆಂಬರ್ಸ್ ಫ್ರೆಂಡ್ಸ್ ಇರೋದು. ಸೊ ಅದ್ರಲ್ಲಿ 2 ಮಿಸ್ ಆಗಿದ್ದರು. ಸೊ ಅದ್ರಲ್ಲಿ ಒಬ್ಬಳು ಕೋಇನ್ಸಿಡೆಂಟಾಗಿ ಸಿಕ್ಕಿದ್ಲು, ಫ್ಯಾಮಿಲಿ ಜೊತೆ ಬಂದಿದ್ಲು. ಸೊ ಅವಳು ನಮ್ಮ ಫೋಟೋದಲ್ಲಿ ಮಿಸ್ ಆದ್ಲಲ್ಲ ಅನ್ನೋದೊಂದು ಸ್ವಲ್ಪ ಗಿಲ್ಟಿ ಇತ್ತು. ಹಾಗಾಗಿ ಅವಳು ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಅವಳನ್ನೂ ಹಾಗೆ ಮಾತಾಡಿಸ್ಕೊಂಡು ನೆಕ್ಸ್ಟು ಹಾಗೆ ಸುತ್ತೂರು ಮಠದ ಸ್ಕೂಲ್ ಇತ್ತು. ಸೊ ಅದನ್ನು ಹೋಗಿ ವಿಸಿಟ್ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಶಾಪಿಂಗ್ ಸೈಡ್. ಅಂದರೆ ಜಾತ್ರೆ ಅಂದಮೇಲೆ ಕ್ಯಾಶುವಲ್ ಆಗಿ ಶಾಪಿಂಗ್ ಇರಲೇಬೇಕಲ್ವ. ಅಂದರೆ ಬಜೆಟ್ ಕಮ್ಮಿ ಇರುತ್ತೆ, ಐಟಮ್ಸ್ಗಳು ಜಾಸ್ತಿ ಇತ್ತು. ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ತುಂಬ ಶಾಪ್ ಮಾಡೋಕ್ಕೆ ಹೋಗಲಿಲ್ಲ, ಬಜೆಟ್ ಕಮ್ಮಿ ಇತ್ತು. ಎಷ್ಟು ಬೇಕು ಅಷ್ಟು ಮಾತ್ರ ಶಾಪ್ ಮಾಡಿಕೊಂಡು ನೆಕ್ಸ್ಟು ರೋಡಲ್ಲಿ ಹೋಗುವಾಗ ರೋಡ್ ಸೈಡ್ ಒಂದಷ್ಟು ಶೋ ಐಟಮ್ಸ್ಗಳನ್ನ ಇಟ್ಟಿದ್ರು. ಸೊ ಅದನ್ನು ನೋಡಿಕೊಂಡು ಹೋದ್ವಿ. ಎಲ್ಲ ವಿಲೇಜ್ ವೈಬ್ ಕೊಡೋ ರೀತಿಯೇ ಐಟಮ್ಸ್ಗಳಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಗೇಮ್ಸ್ ಆಡೋದಕ್ಕೆ ಹೋದ್ವಿ. ನಮ್ಮ ಮೈಸೂರಲ್ಲಿ ಎಕ್ಸಿಬಿಷನಲ್ಲಿ ಗೇಮ್ ಆಡಿದ್ಬಿಟ್ಟೆ. ನನ್ನ ಜಾತ್ರೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಗೇಮ್ ಆಡಿದ್ದು. ಜಾಯಿಂಟ್ ವೀಲ್ ಒಂದು 4-5 ಗೇಮ್ಸ್ಗಳನ್ನ ಆಡಿ ಹ್ಯಾಪಿ ಫೀಲ್ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ತನಕ ಟೇಕ್ ಕೇರ್, ಬಾಯ್.